ವಿಶುದ್ಧಿ ಅನ್ನೋದ್ರಲ್ಲೂ ಕೂಡ ಎರಡು ಪದಗಳಿದೆ. ವಿ ಪ್ಲಸ್ ಶುದ್ಧಿ, ವಿಶುದ್ಧಿ, ವಿಶೇಷವಾಗಿ ಶುದ್ಧಿಯಾದವನು ಅಂತ ಅರ್ಥ. ಅಂದ್ರೆ ಈ ಒಂದು ಚಕ್ರದ ಸ್ಥಿತಿಯಲ್ಲಿ ಇದ್ದಾಗ ನಮಗೆ ಇದುವರೆಗೂ ನಾವೇನೆಲ್ಲ ಕರ್ಮಗಳನ್ನ ಮಾಡಿದೀವಿ ಆ ಎಲ್ಲಾ ದುಷ್ಟ ಕರ್ಮಗಳನ್ನ ಪ್ರಕ್ಷಾಳನೆ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಈ ಚಕ್ರದ ಸ್ಥಿತಿಯಲ್ಲಿ ನಾವು ಮಾಡ್ತೀವಿ. ಅಂದ್ರೆ ಮೂಲಾಧಾರ ಚಕ್ರದ ಸ್ಥಿತಿಯಲ್ಲಿ ಶರೀರದ ಸ್ಥಿತಿಯಲ್ಲಿ ಇದ್ದುಕೊಂಡು ಅನೇಕಾನೇಕ ಕರ್ಮಗಳನ್ನ ಮಾಡ್ತೀವಿ. ನಂತರ ಸ್ವಾದಿಷ್ಠಾನ ಚಕ್ರದಲ್ಲಿ ಮನಸ್ಸಿನ ಸ್ಥಿತಿಯಲ್ಲಿ ಇದ್ದುಕೊಂಡು ಅನೇಕಾನೇಕ ಕರ್ಮಗಳನ್ನ ಮಾಡ್ತೀವಿ. ನಂತರ ಮಣಿಪೂರಕ ಚಕ್ರದಲ್ಲಿ ಇದ್ದುಕೊಂಡು ಒಳ್ಳೆಯ ಬುದ್ಧಿ ಕೆಟ್ಟ ಬುದ್ಧಿ ಅನ್ನುವಂಥ ಸ್ಥಿತಿಗಳಲ್ಲಿ ಅನೇಕಾನೇಕ ಕರ್ಮಗಳನ್ನ ಮಾಡ್ತೀವಿ. ನಂತರ ಅನಾಹತ ಚಕ್ರದ ಸ್ಥಿತಿಯಲ್ಲಿ ಇದ್ದಾಗ ಅವುಗಳನ್ನೆಲ್ಲ ಕೂಡ ಗಮನಿಸ್ತಾ ಇರ್ತೀವಿ. ಇದೇನು 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 ಅಂತ ಮೌನವಾಗಿ ಎಲ್ಲವನ್ನು ನೋಡ್ತಾ ಎಲ್ಲವನ್ನು ದಾಟುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಇನ್ನ ವಿಶುದ್ಧಿ ಚಕ್ರಕ್ಕೆ ಬಂದಾಗ ಅಲ್ಲಿ ಇಂಥ ಕೆಲಸ ನಾನು ಮಾಡಿದ್ದೀನಿ, ಇಂಥದೆಲ್ಲ ಇದೆ ನನ್ನಲ್ಲಿ, ಇಂಥ ಎಲ್ಲ ಕಸ ಇದೆ ನನ್ನಲ್ಲಿ ಅನ್ನುವಂಥದ್ದು ಗೊತ್ತಾದಾಗ ಅವುಗಳನ್ನ ಸ್ವಚ್ಛ ಮಾಡ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ. ಆ ನೆಗೆಟಿವ್ನೆಲ್ಲ ಕೂಡ ಬ್ಯಾಲೆನ್ಸ್ ಮಾಡ್ಬಿಟ್ಟು ಅದನ್ನೆಲ್ಲ ನಿಲ್ ಮಾಡಿ ಪಾಸಿಟಿವ್ ಆಗಿ ನಾವು ತಯಾರಾಗ್ತೀವಿ. ಇಂತಹ ಒಂದು ಕೆಲಸ ಈ ಒಂದು ವಿಶುದ್ಧಿ ಚಕ್ರದಲ್ಲಿ ನಡೆಯುತ್ತೆ. ಇಲ್ಲಿ ಕೂಡ ನಾವು ಸೇವೆಗಳನ್ನ ಮಾಡ್ತೀವಿ. ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಮತ್ತೆ ಈ ಒಂದು ಸೇವೆ, ಈ ಎಲ್ಲ ಅಂಶಗಳಿಂದ ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಳ್ತೀವಿ. ಆದ್ರೆ ಸಾಮಾನ್ಯವಾಗಿ ವಿಶುದ್ಧಿ ಚಕ್ರದ ಸ್ಥಿತಿಯಲ್ಲಿ ಇರುವಂತವ್ರು ಎಂತಹ ಸೇವೆಗಳನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಪ್ರಾಪಂಚಿಕ ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಪ್ರಾಪಂಚಿಕ ಸೇವೆ, ಆಧ್ಯಾತ್ಮಿಕ ಸೇವೆ. ಹಾಗಂದ್ರೆ ಏನು ಅಂತಂದಾಗ ಆಧ್ಯಾತ್ಮಿಕ ಸೇವೆ ಅಂತಂದ್ರೆ ಆತ್ಮ ಪುರೋಗತಿಗೆ ಸಂಬಂಧಪಟ್ಟಂತೆ ಜ್ಞಾನವನ್ನ, ವಿಚಾರಗಳನ್ನ ತಿಳಿಸುವಂಥದ್ದು, ಆ ನಿಟ್ಟಿನಲ್ಲಿ ಮಾರ್ಗವನ್ನ ತೋರಿಸುವಂಥದ್ದು, ಇದೆಲ್ಲವೂ ಕೂಡ ಆಧ್ಯಾತ್ಮಿಕ ಸೇವೆ. ಇನ್ನು ಪ್ರಾಪಂಚಿಕ ಸೇವೆ ಅಂತಂದ್ರೆ ಇನ್ನು ಅದನ್ನ ಬಿಟ್ಟು ಇನ್ನು ಉಳಿದಿರ್ತಕ್ಕಂಥದ್ದು ಏನೇನೆಲ್ಲ ಇದೆ ಎಲ್ಲವೂ ಕೂಡ ಪ್ರಾಪಂಚಿಕ ಸೇವೆ ಆಗಿರುತ್ತೆ. ವಿಶುದ್ಧಿ ಚಕ್ರದಲ್ಲಿ ನಾವು ಆ ರೀತಿಯಾಗಿರ್ತಕ್ಕಂಥ ಪ್ರಾಪಂಚಿಕ ಸೇವೆಗಳನ್ನ ಮಾಡ್ತಾ ನಮ್ಮ ಕರ್ಮಗಳನ್ನ ಪ್ರಕ್ಷಾಳನೆ ಮಾಡ್ಕೊಳ್ಳುವಂತ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ಇದು ಇಲ್ಲಿರ್ತಕ್ಕಂಥ ವಿಚಾರ, ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತಿರ್ತಕ್ಕಂಥ ವಿಚಾರ. ಇನ್ನ ಇದಾದ್ಮೇಲೆ ಇರ್ತಕ್ಕಂಥದ್ದು ನಮಗೆ ಆಜ್ಞಾಚಕ್ರ. ಆಜ್ಞಾಚಕ್ರದ ಸ್ಥಿತಿಯಲ್ಲಿ ಇಲ್ಲಿ ಅನಾಹತ ಚಕ್ರಕ್ಕೆ ಬರ್ತಾ ಇದ್ದಂಗೆನೆ ನಾವು ಯಾವುದೇ ಕರ್ಮಗಳನ್ನ ಮೂಟೆ ಹೊತ್ಕೊಳ್ಳೋದಿಲ್ಲ, ಕರ್ಮಗಳನ್ನ ವಿಶೇಷವಾಗಿ ನಾವು ಮಾಡಕ್ಕೆ ಹೋಗೋದಿಲ್ಲ. ವಿಶುದ್ಧಿ ಚಕ್ರದಲ್ಲಿ ಮಾಡಿರೋ ಕರ್ಮಗಳನ್ನೇ ಕೂಡ ತೊಳ್ಕೊಳ್ಳುವಂತ ಒಂದು ಸ್ಥಿತಿ ಇರುತ್ತೆ. ಇನ್ನು ಆಜ್ಞಾ ಚಕ್ರದಲ್ಲೂ ಕೂಡ ಕರ್ಮಗಳನ್ನ ಹೊತ್ಕೊಳ್ಳುವಂಥದ್ದು ಇರೋದಿಲ್ಲ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಆಜ್ಞಾ ಚಕ್ರದ ಸ್ಥಿತಿಗೆ ಬಂದಾಗ ನಮ್ಮ ಸ್ಥಿತಿಗತಿಗಳು ಹೇಗಿರುತ್ತೆ ಅನ್ನುವಂಥದ್ದನ್ನ ತಿಳ್ಕೊಂಡ್ರೆ ಒಂದ್ ರೀತಿ ತುಂಬಾ ಸಂತೋಷ ಆಗ್ಬಿಡುತ್ತೆ ಮಾಸ್ಟರ್ಸ್. ಇಲ್ಲಿ ಹೇಗಿರುತ್ತೆ ನಮ್ಮ ಸ್ಥಿತಿ ಅಂತಂದ್ರೆ ಅನೇಕ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಅನೇಕ ಋಷಿ ಮುನಿಗಳು ಯೋಗಿಗಳು ಕೂಡ ನಾವು ಶರೀರ ಅಲ್ಲ ಆತ್ಮ ಅಂತ ಹೇಳಿದ್ದಾರೆ. ಅಂದ್ರೆ ಹೌದಾ, ನನ್ ಶರೀರ ಅಲ್ವಾ ಆತ್ಮನ? ಹಾಗಾದ್ರೆ ನಾನು ಆತ್ಮ ಅಂದ್ರೆ ನಾನು ಅನುಭವಪೂರ್ವಕವಾಗಿ ತಿಳ್ಕೋಬೇಕು. ಆತ್ಮ ಅಂದ್ರೆ ನಾನು ಹೇಗೆ ಆತ್ಮ, ನನ್ ಶರೀರ ಅಲ್ಲ ಅಂದ್ರೆ ನಾನು ಹೇಗೆ ಶರೀರ ಅಲ್ಲ ಅನ್ನೋದನ್ನ ಸ್ವ ಅನುಭವದಿಂದ ತಿಳ್ಕೋಬೇಕು. ದ್ರಷ್ಟರಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂತ ಒಂದು ಸ್ಥಿತಿಯಲ್ಲಿ ನಾವು ಈ ಒಂದು ಆಜ್ಞಾಚಕ್ರದ ಒಂದು ಸ್ಥಿತಿಗೆ ಬಂದಾಗ ಇರುತ್ತೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರೋದು. ಉದಾಹರಣೆಗೆ ನಮ್ಮ ಶರೀರದಲ್ಲಿ 72,000 ನಾಡಿಗಳು ಇದೆ ಅಂತಂದ್ರೆ ಹೌದಾ 72,000 ನಾಡಿಗಳಿದ್ಯಾ, ಅದು ಹೇಗಿರುತ್ತೆ ನಮ್ಮ ಶರೀರದಲ್ಲಿ, ಎಲ್ಲೆಲ್ಲಿರುತ್ತೆ ಅನ್ನುವಂಥದ್ದು ನಾನು ನೋಡ್ಬೇಕು, ನಾನು ನೋಡಿ ತಿಳ್ಕೋಬೇಕು ಅನ್ನುವಂಥದ್ದು ಅಲ್ಲಿರುತ್ತೆ. ನಾವೇ ಸ್ವತಃ ನೋಡೋದಿಕ್ಕೆ ಅಲ್ಲಿ ನಾವು ಬಂದಾಗ ಆಗ ಸತ್ಯ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅರೆ 72,000 ನಾಡಿಗಳು ಅಂತಂದ್ರೆ 72 ಅಲ್ಲ, 2,72,000 ನಾಡಿಗಳು ನಮ್ಮ ಶರೀರದಲ್ಲಿ ಇರೋದು. ಈ ಬುಕ್ಸ್ ಅಲ್ಲಿ ಬರೀಬೇಕಾದ್ರೆ ಯಾರೋ 2 ಲಕ್ಷ ಎಗರ್ಸ್ಬಿಟ್ಟು 72 ಅನ್ನೋದನ್ನ ಬರೆದಿದ್ದಾರೆ, ಅದು ಹಂಗೆ ಕಂಟಿನ್ಯೂ ಆಗಿದೆ ಅಷ್ಟೇ, ಇದೆಲ್ಲ ಸತ್ಯ ಅಂತ ಆ ರೀತಿಯಾಗಿ ನಾವು ಅನುಭವ ಪೂರ್ವಕವಾಗಿ ತಿಳ್ಕೊಳ್ತೀವಿ. ಇಂತಹ ಒಂದು ಸ್ಥಿತಿಯಲ್ಲಿ ನಾವು ಆಜ್ಞಾ ಚಕ್ರದಲ್ಲಿ ಇರ್ತೀವಿ ಅನ್ನೋದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಈ ಆಜ್ಞಾ ಚಕ್ರ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಇರುವಂತದ್ದು ಅಲ್ಲ. ಅದನ್ನ ಸುದರ್ಶನ ಚಕ್ರ, ಗುರು ಚಕ್ರ ಅಂತ ಕೂಡ ಕರೀತಾರೆ. ಗುರು, ಲಘು ಗುರು, ನಮ್ಗೆಲ್ಲರಿಗೂ ಕೂಡ ಕನ್ನಡ ಭಾಷೆಯಲ್ಲಿ ಛಂದಸ್ಸನ್ನ ಅಧ್ಯಯನ ಮಾಡ್ಬೇಕಾದ್ರೆ ಲಘು ಗುರು ಅನ್ನುವಂತ ಪದಗಳನ್ನ ನಾವು ಕೇಳಿದೀವಿ. ಲಘು ಅಂತಂದ್ರೆ 1 ಮಾತ್ರೆಯ ಅಕ್ಷರಕ್ಕೆ ಲಘು ಅಂತೀವಿ, ಗುರು ಅಂದ್ರೆ 2 ಮಾತ್ರೆಯ ಅಕ್ಷರಕ್ಕೆ ನಾವು ಗುರು ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಗುರು ಅನ್ನುವಂಥದ್ದು ನಮ್ಗೆ ಆತರ ಗೊತ್ತಿದೆ. ಆದ್ರೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಗುರು ಅನ್ನುವಂಥದ್ದಕ್ಕೆ ಆ ಒಂದು ಛಂದಸ್ಸಿನ ಅರ್ಥ ಪರಿಕಲ್ಪನೆ ಅಲ್ಲ. ಗುರು ಅಂತಂದ್ರೆ ಜ್ಞಾನದಿಂದ ತೂಕವಾದವನು. ಆ 2 ಮಾತ್ರೆಗಳ ಕಾಲ ಉಚ್ಚಾರಣೆ ಮಾಡುವಂತ ಅಕ್ಷರ ಅಂತ ಅಲ್ಲ. ಅಲ್ಲಿ 2 ಮಾತ್ರೆ ಜಾಸ್ತಿ ಇದೆ ಅಂತಂದ್ರೆ ಇಲ್ಲಿ ಈ ಗುರು ಅನ್ನೋಂಥವನ್ಗೆ
ಜ್ಞಾನದಿಂದ ಅವನು ತೂಕವಾಗಿರ್ತಕ್ಕಂಥವನು, ಪರಿಪೂರ್ಣನಾಗಿರ್ತಕ್ಕಂಥವನು ಅನ್ನುವಂಥ ಒಂದು ಪರಿಕಲ್ಪನೆ ಗುರು ಅನ್ನುವಂಥದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಗುರು ಚಕ್ರ ಅಂತ ಯಾಕೆ ಇಲ್ಲಿ ಕರೀತಾರೆ ಅಂತಂದ್ರೆ, ಅಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದನ್ನೆಲ್ಲ ಕೂಡ ನಾವು ತಿಳ್ಕೊಳ್ಳೋದಿಕ್ಕೆ, ಕಲಿಯೋದಿಕ್ಕೆ ಆ ಒಂದು ಚಕ್ರದ ಸ್ಥಿತಿ ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತಾ ಇರುತ್ತೆ, ಗುರುವಾಗಿ ನಡೆಸುತ್ತೆ ಅನ್ನುವಂಥದ್ದು. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಅನೇಕ ಸ್ಥಿತಿಗಳ ಬಗ್ಗೆ ನಮ್ಗಿಲ್ಲಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಸ್ವಾನುಭವದಿಂದ ಜ್ಞಾನ ತಿಳ್ಕೊಳ್ಳೋದಿಕ್ಕೆ, ಮತ್ತೆ ಇದು ಸರಿನೋ ಅಲ್ವೋ ಅನ್ನೋದನ್ನ ಸ್ವತಃ ತಿಳ್ಕೊಳ್ಳೋದಿಕ್ಕೆ ನಾವು ಈ ಒಂದು ಸ್ಥಿತಿಯಲ್ಲಿ ಧ್ಯಾನದಲ್ಲಿ ಕುಳಿತುಕೊಳ್ತೀವಿ. ಧ್ಯಾನ ಅನ್ನುವಂಥದ್ದು ಇಲ್ಲಿ ಪ್ರಾರಂಭ ಆಗುತ್ತೆ. ನನ್ಗಿಂತ ಅನುಭವ ಆಗ್ತಾ ಇದೆ, ಇದು ಯಾಕೆ ಆಗ್ತಾ ಇದೆ ಅಂದ್ರೆ ತಿಳ್ಕೊಬೇಕು ಅಂದ್ರೆ ಕೂತ್ಕೋ, ಧ್ಯಾನ ಮಾಡು, ನೀನೇ ತಿಳ್ಕೊ ಅಂತ ಪತ್ರಿಜಿಯವರು ನಮ್ಗೆ ಹೇಳಿರ್ತಕ್ಕಂಥದ್ದು. ಸರ್ ನನ್ಗೆ ಹಿಂಗೆಲ್ಲ ಆಗ್ತಾ ಇದೆ, ಯಾಕೆ ಸರ್? ನನ್ ಮಗನ್ ಮದ್ವೆನೇ ಆಗ್ತಾ ಇಲ್ಲ ಸರ್, ಯಾಕೆ ಸರ್ ಅಂತಂದ್ರೆ, ತಿಳ್ಕೊಬೇಕಾ, ಕೂತ್ಕೋ, ಧ್ಯಾನ ಮಾಡು, ತಿಳ್ಕೊ. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಈ ಒಂದು ಧ್ಯಾನ ಅನ್ನುವಂಥದ್ದು ನಮ್ಗೆ ಪರಿಹಾರವಾಗಿ ಇರುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ಇದೆಲ್ಲ ಕೂಡ ಸರಿನೋ ತಪ್ಪೋ? ಸೀತಾಯಣ ಪುಸ್ತಕದಲ್ಲಿ ಸೀತೆ ಬಗ್ಗೆ ಇರ್ತಕ್ಕಂಥ ಪರಿಕಲ್ಪನೆ ಬೇರೆ, ಸಿನಿಮಾಗಳಲ್ಲಿ ತೋರಿಸಿರ್ತಕ್ಕಂಥ ಸೀತೆಯ ಪರಿಕಲ್ಪನೆನೇ ಬೇರೆ. ರಾವಣಾಸುರ ಸೀತೆಯನ್ನ ಬಲವಂತವಾಗಿ ಹೊತ್ಕೊಂಡು ಹೋದ ಅಂತ ಸಿನಿಮಾಗಳಲ್ಲಿ ತೋರಿಸಿದ್ರೆ, ಸೀತಾಯಣ ಪುಸ್ತಕದಲ್ಲಿ ಸೀತೆಗೆ ಮೊದಲೇ ಗೊತ್ತಿದ್ದು ಅವಳೇನೆ ಸ್ವಇಚ್ಛೆಯಿಂದ ರಾವಣಾಸುರನ ಜೊತೆ ಲಂಕೆಗೆ ಹೋಗಿರೋದು. ಅವಳು ಹೆಣೆದಿರ್ತಕ್ಕಂಥ ಬಲೆಯಲ್ಲಿ ರಾವಣಾಸುರ ಸಿಕ್ಕಿಕೊಂಡು ಅವಳನ್ನ ಏನು ಅವನು ಹೊತ್ಕೊಂಡು ಹೋಗ್ತಾ ಇದ್ದೇನೆ ಅನ್ನೋಂಥ ಭ್ರಮೆ ಅವನಿಗೆ ಉಂಟು ಮಾಡಿ ಅವನ ಜೊತೆ ಅವಳು ಲಂಕೆಗೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಧರ್ಮ ಸಂಸ್ಥಾಪನೆ ಮಾಡೋದಿಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿ ವರ್ಕ್ ಅನ್ನ ಅವಳಲ್ಲಿ ಮಾಡಿರ್ತಕ್ಕಂಥದ್ದು ಅನ್ನೋದು ಈ ಒಂದು ಪುಸ್ತಕದಲ್ಲಿ ನಮ್ಗೆ ಗೊತ್ತಾಗಿರ್ತಕ್ಕಂಥದ್ದು. ಅರೆ ಇದ್ರಲ್ಲಿ ಹಿಂಗ್ ಹೇಳಿದ್ದಾರೆ, ಅದ್ರಲ್ಲಿ ಹಂಗ್ ಹೇಳಿದ್ದಾರೆ, ಯಾವ್ದು ಸರಿ ಇಂಥ ಪ್ರಶ್ನೆ ಬಂತು ಅಂತಂದ್ರೆ ಏನು ಚಿಂತೆ ಮಾಡ್ಬೇಡ, ಧ್ಯಾನಕ್ಕೆ ಕೂತ್ಕೋ, ಧ್ಯಾನ ಮಾಡು, ನೀನೇ ಆ ಕಾಲಘಟ್ಟಕ್ಕೆ ಹೋಗು, ನೀನೇ ತಿಳ್ಕೊ ಅಷ್ಟೇ. ಈ ರೀತಿಯಾಗಿ ನಮ್ಗೆ ಅರ್ಥ ಮಾಡ್ಸಿರ್ತಕ್ಕಂಥದ್ದು. ತಿಳ್ಕೊಬೇಕು ಅಂತಂದ್ರೆ ನಾವೇ ಸ್ವತಃ ತಿಳ್ಕೋಬೇಕು ಅಂದ್ರೆ ಆ ಕಾಲಘಟ್ಟಕ್ಕೆ ಹೋಗುವಂತ ಒಂದು ಸಾಧನೆಯನ್ನ ನಾವು ಮಾಡಬೇಕು. ಅದಕ್ಕೆ ಧ್ಯಾನ ಒಂದೇ ಮಾರ್ಗ. ಈ ಒಂದು ಸ್ಥಿತಿಯಲ್ಲಿ ಧ್ಯಾನ ಅನ್ನುವಂಥದ್ದು ಪ್ರಾರಂಭ ಆಗತ್ತೆ, ಸಾಧನೆ ಅನ್ನುವಂಥದ್ದು ಪ್ರಾರಂಭ ಆಗತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. 7 ಲೋಕಗಳಿದೆ, 7 ಶರೀರಗಳಿದೆ, 7 ಚಕ್ರಗಳಿದೆ ಅಂತಂದ್ರೆ ಹೌದಾ, ನಾನೇ ನೋಡ್ಬೇಕದು. ನೀವೆಲ್ಲರೂ ಹೇಳ್ತಾ ಇದ್ದೀರಿ, ಓಕೆ, ಇಲ್ಲ ಅಂತಲ್ಲ, ಬಟ್ ನಾನ್ ನೋಡ್ಬೇಕು, ನಾನ್ ನೋಡಿ ತಿಳ್ಕೊಬೇಕು ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇರೋದೇನು, ಇದುವರೆಗಿನ ವಿಚಾರಗಳಲ್ಲಿ ಶಾರೀರಿಕ ಸಂಸಾರ ಮೂಲಾಧಾರ, ಮಾನಸಿಕ ಸಂಸಾರ ಸ್ವಾದಿಷ್ಠಾನ, ಬುದ್ಧಿಯೊಂದಿಗೆ ಸಂಸಾರ ಮಣಿಪೂರಕ, ಮೌನದೊಂದಿಗೆ ಸಂಸಾರ ಅನಾಹತ ಆದ್ರೆ ಪ್ರಕ್ಷಾಳನೆ ಪ್ರಕರಣ ವಿಶುದ್ಧಿ ಚಕ್ರದ ಸ್ಥಿತಿ, ಧ್ಯಾನ ಮತ್ತು ಜ್ಞಾನದ ಪ್ರಕರಣ ಆಜ್ಞಾ ಚಕ್ರದ ಸ್ಥಿತಿ ಅಂತ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ನಾವ್ ಇದನ್ನ ಪದೇ ಪದೇ ನಾವು ನೆನಪಿನಲ್ಲಿ ಇರಿಸಿಕೊಂಡು ನಾವು ನಡಿಬೇಕು. ಯಾವ್ದಾದ್ರು ಸ್ಥಿತಿಯಲ್ಲಿ ಇದ್ದಾರೆ ಅಂತಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವ್ರು ಈ ರೀತಿಯಾಗಿ ನಡ್ಕೊಳ್ತಾ ಇದಾರಲ್ವಾ, ಓಹೋ ಇವರು ಇಂತಹ ಒಂದು ಚಕ್ರದ ಪ್ರಭಾವದಲ್ಲಿ ಇದ್ದಾರೆ, ನಾವ್ ಇವ್ರ ಬಗ್ಗೆ ನಾವ್ ಏನು ಕಾಮೆಂಟ್ ಮಾಡೋದ್ ಬೇಕಾಗಿಲ್ಲ. ಯಾರು ಯಾವ ಚಕ್ರದಲ್ಲಿ ಇದ್ದಾಗ ಯಾವ ಸ್ಥಿತಿಯಲ್ಲಿ ಹೇಗ್ ಮಾತಾಡ್ತಾರೋ ಅವ್ರು ಹಾಗೆ ಮಾತಾಡೋದಿಕ್ಕೆ ಸಾಧ್ಯ. 1ನೇ ಕ್ಲಾಸ್ ಮಗು ಏನ್ ಮಾತಾಡೋದಿಕ್ ಸಾಧ್ಯನೋ ಅದು ಹಾಗೆ ಮಾತಾಡೋದಿಕ್ ಸಾಧ್ಯ. PhD ಅಲ್ಲಿ ಇರೋ ಲೆವೆಲ್ ನೀನ್ ಮಾತಾಡುವಂತ 1ನೇ ಕ್ಲಾಸ್ ಮಗು ಹೇಳಿದ್ರೆ ಆಗತ್ತಾ? ಇಲ್ಲ ತಾನೆ. ಅದೇ ರೀತಿಯಾಗಿ ಯಾರ್ಯಾರು ಯಾವ ಚಕ್ರದ ಸ್ಥಿತಿಯಲ್ಲಿ ಇರ್ತಾರೋ ಆ ಚಕ್ರದ ಸ್ಥಿತಿಗೆ ಅನುಗುಣವಾಗಿನೇ ಅವರು ನಡ್ಕೊಳ್ತಾ ಇರ್ತಾರೆ. ಹಾಗಾಗಿ ನಾವು ಅವ್ರ ಬಗ್ಗೆ ಕಾಮೆಂಟ್ ಮಾಡೋದು ಬೇಕಾಗಿಲ್ಲ. ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್ ಅನ್ನೋದನ್ನ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಒಂದು ಸಂದರ್ಭದಲ್ಲಿ ಕೃಷ್ಣ ಅರ್ಜುನನ್ಗೆ ಆ ಒಂದು ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು, ಬಹುನಿಮೆ ವ್ಯತೀತಾನಿ ಜನ್ಮಾನಿ ತವತಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪಃ ಅಂತ ಹೇಳಿರ್ತಕ್ಕಂಥದ್ದು. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಅರ್ಜುನ ನೀನು ನಾನು ಇಬ್ರು ಕೂಡ ಅನೇಕ ಜನ್ಮಗಳನ್ನ ತೆಗೆದುಕೊಂಡಿದೀವಿ, ಆದ್ರೆ ನನಗೆ ಎಲ್ಲಾ ಜನ್ಮಗಳು ನೆನಪಿದೆ, ನಿನಗೆ ನೆನಪಿಲ್ಲ ಅಷ್ಟೇ. ನಂತರ ನಿನಗೂ ನೆನಪಾಗ್ಬೇಕು ಅಂತಂದ್ರೆ ನೀನು ಯೋಗಿ ಆಗು, ಯೋಗಿ ಭವಾರ್ಜುನ ಅಂತ ಅಂದ್ಬಿಟ್ಟು ಅಲ್ಲಿ ಶ್ರೀಕೃಷ್ಣ ಅರ್ಜುನನ್ಗೆ ಹೇಳಿರ್ತಕ್ಕಂಥದ್ದು. ಯೋಗಿ ಆಗೋದು ಯಾವಾಗ ಅಂತಂದ್ರೆ ಧ್ಯಾನ ಮಾಡಿದಾಗ. ಇಲ್ಲಿ ಒಂದ್ ಸಂದರ್ಭದಲ್ಲಿ ಈ ಅರ್ಜುನ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಏನಂತ ಕೇಳ್ತಾನೆ ಅಂತಂದ್ರೆ, ಕೃಷ್ಣ ಈ ಯೋಗಿಗಳಾಗಿರೋರು ಯಾವಾಗ್ಲೂ ಈ ರೀತಿಯಾಗಿ ಕೂತ್ಕೊಂಡಿರ್ತಾರಲ್ವಾ, ಅವ್ರು ಕೂತ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ಆಶ್ಚರ್ಯವತ್ ಪಶ್ಯತಿ, ಆಶ್ಚರ್ಯವತ್ ಶೃಣೋತಿ, ಆಶ್ಚರ್ಯವತ್ ವದತಿ ಅಂತ ಹೇಳ್ತಾನೆ. ಆಶ್ಚರ್ಯವತ್ ಪಶ್ಯತಿ ಅಂದ್ರೇನು? ಅವ್ರು ಕಣ್ಮುಚ್ಕೊಂಡು ಕೂತ್ಕೊಂಡು ಅವ್ರು ಕಣ್ಮುಚ್ಕೊಂಡು ಈ ಒಂದು ಸೃಷ್ಟಿಯಲ್ಲಿರ್ತಕ್ಕಂಥ ಆಶ್ಚರ್ಯಕರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇರ್ತಾರೆ.
ಇರ್ತಾರೆ, ಲೋಕಗಳನ್ನ ನೋಡ್ತಾ ಇರ್ತಾರೆ. ಈ ರೀತಿಯಾಗಿ ಯೋಗಿಗಳು ಕಣ್ಮುಚ್ಕೊಂಡು ಕೂತ್ಕೊಂಡು ಇದೆಲ್ಲ ಇಂತಹ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಮತ್ತೆ ಆಶ್ಚರ್ಯವತ್ ಶೃಣೋತಿ ಅಂತಂದ್ರೆ ಅವರು ಅದ್ಭುತವಾಗಿರ್ತಕ್ಕಂಥ ಸಂಭಾಷಣೆಗಳನ್ನ, ನಾದಗಳನ್ನ, ಸಂಗೀತವನ್ನ, ಸಂದೇಶಗಳನ್ನ, ಜ್ಞಾನವನ್ನ ಅವರು ತಿಳ್ಕೊಳ್ತಾ ಇರ್ತಾರೆ ಯೋಗಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡು ಅಂತ ಹೇಳೋದು. ಮತ್ತೆ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಆ ಯೋಗಿಗಳು ಆಶ್ಚರ್ಯವತ್ ವದತಿ, ಏನ್ ತಿಳ್ಕೊಂಡಿರ್ತಾರೋ ಅದನ್ನೆಲ್ಲ, ಆ ಆಶ್ಚರ್ಯವನ್ನ, ಆ ವಿಶೇಷತೆಯನ್ನ, ಆ ಅದ್ಭುತವನ್ನ ಎಲ್ಲರ ಜೊತೆನ ಅವರು ಹಂಚ್ಕೊಳ್ತಾ ಇರ್ತಾರೆ ಅನ್ನೋದನ್ನ ಅಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಧ್ಯಾನದ ಸ್ಥಿತಿಯಲ್ಲಿ ಇದ್ದಾಗ ಇಷ್ಟೆಲ್ಲ ಅದ್ಭುತಗಳು ನಡೆಯುತ್ತೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಹಾಗಾಗಿ ನಾವು ಪಿರಮಿಡ್ ಮಾಸ್ಟರ್ಸ್ ಆಗಿರೋರು ಬಾಯ್ ಬಿಟ್ರೆ ಧ್ಯಾನದ ಬಗ್ಗೆ ಮಾತಾಡ್ಬೇಕು, ಪಿರಮಿಡ್ ಮಾಸ್ಟರ್ಸ್ ಆಗಿರೋರು ಬಾಯ್ ಬಿಟ್ರೆ ಜ್ಞಾನದ ಬಗ್ಗೆನೆ ಮಾತಾಡ್ಬೇಕು, ಮುಕ್ತಿ ಬಗ್ಗೆ ಮಾತಾಡ್ಬೇಕು. ನಿಮ್ ಮನೇಲಿ ಸಾಂಬಾರ್ ಆಯ್ತಾ, ಇಡ್ಲಿ ಚಟ್ನಿ ಚೆನ್ನಾಗಿತ್ತಾ, ವಡೆ ಉದ್ದಿನ ವಡೆ ಮಾಡಿದ್ರ, ಮಸಾಲ ವಡೆ ಮಾಡಿದ್ರ ಅಂತ ಇಂಥ ಮಾತುಗಳೆಲ್ಲ ಕೇಳ್ಬೇಕಾಗಿರೋದು. ಅಯ್ಯೋ ಮೇಡಮ್, ಲಕ್ಷ್ಮಿ ಮೇಡಮ್ ನಿಮ್ ಸೀರೆ ತುಂಬಾ ಚೆನ್ನಾಗಿದೆ, ಅಜ್ಜಿ ನಿಮ್ ಸೀರೆ ತುಂಬಾ ಸಿಂಪಲ್ ಆಗಿದೆ, ಇಂಥ ಮಾತುಗಳೆಲ್ಲ ಮಾತಾಡ್ಬೇಕಾಗಿರೋದು. ನಾವು ಮಾತಾಡಿದ್ರೆ ಆತ್ಮ, ಪರಮಾತ್ಮ, ಇಂಥ ವಿಚಾರಗಳನ್ನ ಮಾತಾಡ್ಬೇಕು. ನಾವು ಮುಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಬೇಕಾಗಿರುವಂತ ಮಾತುಗಳನ್ನ ನಾವು ಮಾತಾಡ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಪತ್ರಿಜಿಯವರು ಅರ್ಥ ಮಾಡಿಸಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಈ ಒಂದು ಚಕ್ರಗಳನ್ನ ನಾವು ಸಾಮಾನ್ಯವಾಗಿ ಯಾವ ರೀತಿಯಾಗಿ ನೋಡ್ತೀವಿ, ಇದು ಉನ್ನತವಾಗಿರ್ತಕ್ಕಂಥ ಚಕ್ರ, ಇದು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಚಕ್ರ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಬಡ್ದಂಗೆ ಹೇಳಿರ್ತಕ್ಕಂಥದ್ದು, 4 ಬಿಟ್ಟು ಹೇಳಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ನಾವು ಮೇಲು ಕೀಳು ಅನ್ನುವಂಥ ಭಾವನೆಯಿಂದ ಈ ಒಂದು ಚಕ್ರಗಳನ್ನ ನೋಡ್ತಾ ಇರ್ತೀವಿ. ಆದ್ರೆ ಮೇಲು ಕೀಳು ಅಲ್ಲ, ಎಲ್ಲಾ ಚಕ್ರಗಳು ಶ್ರೇಷ್ಠವಾಗಿರ್ತಕ್ಕಂಥವೇ, ಎಲ್ಲಾ ಚಕ್ರಗಳು ಉನ್ನತವಾಗಿರ್ತಕ್ಕಂಥದ್ದೇ. ಯಾವ್ದಾದ್ರು ಒಂದು ಚಕ್ರ ಒಂಚೂರು ಇಂಬ್ಯಾಲೆನ್ಸ್ ಆಗ್ಲಿ, ನಮ್ ಜೀವನ ಏನಾಗತ್ತೆ, ನಮ್ ಪರಿಸ್ಥಿತಿ ಏನಾಗತ್ತೆ, ಅಬ್ಬಬ್ಬಾ ಅದನ್ನ ಊಹೆ ಕೂಡ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಚಕ್ರಗಳು ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ಡ್ ಆಗಿ ಇದ್ದಾಗ, ಹೆಲ್ದಿ ಆಗಿದ್ದಾಗ, ಪವರ್ಫುಲ್ ಇದ್ದಾಗ್ಲೇನೆ ನಾವು ಕೂಡ ಪವರ್ಫುಲ್ ಆಗಿರೋದಿಕ್ಕೆ ಸಾಧ್ಯ. ಯಾವ್ದಾದ್ರು ಒಂದು ಚಕ್ರ ಹಂಗು ಹಿಂಗು ಆಯ್ತು ಅಂತಂದ್ರೆ ನಮ್ಮ ಪರಿಸ್ಥಿತಿ ಕೂಡ ಹಂಗು ಹಿಂಗು ಆಗೋಗ್ತಾ ಇರುತ್ತೆ. ಇದು ಇಲ್ಲಿರ್ತಕ್ಕಂಥದ್ದು. ಹಾಗಾಗಿ ಈ ಚಕ್ರಗಳ ಬಗ್ಗೆ ನಮ್ಗೆ ಮೇಲು ಕೀಳು ಭಾವನೆ ಬರಬಾರ್ದು ಅಂತಂದ್ರೆ ಅವುಗಳನ್ನು ನಾವು ಒಂದರ ಪಕ್ಕದಲ್ಲಿ ಒಂದನ್ನ ಇಟ್ಟು ನಾವು ನೋಡ್ಬೇಕು. ಮೊದಲನೇದು ಈಗೋ ಇಲ್ಲಿ ಮೂಲಾಧಾರ ಚಕ್ರ ಇದೆ, ಅದ್ರ ಪಕ್ಕದಲ್ಲಿ ಸ್ವಾದಿಷ್ಠಾನ ಇದೆ. ಇದು ಮೇಲು ಅಲ್ಲ ಕೀಳು ಅಲ್ಲ, ಪಕ್ಕದಲ್ಲಿದ್ದಾವೆ. ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಚಕ್ರಗಳನ್ನ ನಾವು ನೋಡ್ಬೇಕು, ಕುಂಡಲಿನಿ ಶಕ್ತಿಯ ಸ್ಥಿತಿಗಳನ್ನ ನಾವು ನೋಡ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು.